ಎಲ್ರಿಗೂ ನಮಸ್ಕಾರ. ನಾನಿವತ್ತು ಕಾಬೂಲಿ ಚೆನ್ನ ಅಂದ್ರೆ ವೈಟ್ ಕಡಲೆಕಾಳು ಇರುತ್ತೆ ನೋಡಿ, ಅದ್ರದ್ದು ಮಸಾಲೆ ಗ್ರೇವಿ ಹೇಗ್ ಮಾಡೋದು ಅಂತ ತೋರಿಸ್ತೇನೆ. ಆಮೇಲೆ ಇದಕ್ಕೆ ಮಸಾಲೆ ಜಾಸ್ತಿ ಹಾಕಲ್ಲ, ತುಂಬಾ ಮಸಾಲೆ ಕಡಿಮೆ, ತುಂಬಾ ಟೇಸ್ಟಿ ಆಗಿರುತ್ತೆ. ಈ ಹೋಟ್ಲ್ಗಳಲ್ಲೆಲ್ಲ ಹೋದಾಗ ತಿಂದಿರ್ತೀವಿ, ಅದ್ ಹೇಗ್ ಮಾಡಿರ್ತಾರೆ ಚೆನ್ನಾಗಿದೆ ಅನಿಸ್ತಾ ಇರತ್ತಲ್ಲ, ಅದೇ ತರ ಟೇಸ್ಟ್ ಹೇಗ್ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ನಾನೀಗ ರಾತ್ರಿನೇ ನೆನ್ಸ್ಕೊಂಡಿದ್ದೀನಿ ಕಡಲೆಕಾಳನ್ನ. ಅದಕ್ಕೆ ಸ್ವಲ್ಪ ನೀರು, ಸ್ವಲ್ಪ ಉಪ್ಪು ಹಾಕಿ 4 ರಿಂದ 5 ವಿಸಿಲ್ ಬರ್ಬೇಕಿದು. ಇದು ಚೆನ್ನಾಗಿ ಕುದ್ದು ಕಡಲೆಕಾಳು ಸ್ವಲ್ಪ ಸಾಫ್ಟ್ ಆಗ್ಬೇಕು. 4 ಅಥವಾ 5 ವಿಸಿಲ್ಗೆ ಕರೆಕ್ಟ್ ಆಗಿರುತ್ತೆ. ಆಮೇಲೆ ಇದು ಬರೀ ಮಾಡ್ಬೇಕಂದ್ರೆ ಒಂದು 10 ಮಿನಿಟ್ಸ್ ಆದ್ರೆ ಸಾಕಾಗುತ್ತೆ. 10 to 15 ಮಿನಿಟ್ಸ್ ಅಲ್ಲಿ ಇದು ಗ್ರೇವಿ ರೆಡಿ ಆಗುತ್ತೆ. ಈ ಕುಕ್ಕರ್ ಆಗಿದೆ ನೋಡಿ, ಚೆನ್ನಾಗಿ ಸಾಫ್ಟ್ ಆಗಿ ಕುದ್ದಿದೆ ಇದು. ಕಡಲೆಕಾಳು ಈ ತರ ಕುದ್ರೆ ಚೆನ್ನಾಗಿರುತ್ತೆ. ಈ ಗ್ರೇವಿ ನಿಮ್ಗೆ ಚಪಾತಿ, ಅನ್ನಕ್ಕೆ, ದೋಸೆಗೆ, ಪೂರಿಗೂ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ಸ್ಪೂನ್ ಕಡಲೆಕಾಳನ್ನ ಎತ್ತಿಟ್ಕೋತೀನಿ. ಇದು ಲಾಸ್ಟ್ ಅಲ್ಲಿ ಯೂಸ್ ಮಾಡ್ತೀನಿ. ಹೇಗೆ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದಕ್ಕೆ ಜಾಸ್ತಿ ಮಸಾಲೆನೂ ಬೇಡ, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಡ. ಇಷ್ಟು ನೋಡಿ ಒಗ್ಗರಣೆಗೆ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಟೊಮೆಟೊ, ಇದನ್ನ ಮಿಕ್ಸಿ ಮಾಡಕ್ ಹಾಕ್ತೀನಿ. ಆಮೇಲೆ ಸಣ್ಣಕ್ಕೆ ಹೆಂಚ್ಕೊಂಡಿರೋ ಈರುಳ್ಳಿ. ಗ್ರೇವಿ ಮಾಡ್ಬೇಕಂದ್ರೆ ಗೋಡಂಬಿ ಅಥವಾ ಬೇರೆ ಏನು ಕ್ರೀಮಿ ಐಟಮ್ಸ್ ಏನು ಹಾಕಲ್ಲ. ಲಾಸ್ಟ್ ಅಲ್ಲಿ ಒಂದು ಕ್ರೀಮ್ ಹಾಕ್ತೀನಿ ಅಷ್ಟೇ. ಆಮೇಲೆ ಮಸಾಲೆನೂ ಏನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ಇದಕ್ಕೆ 1 ಸ್ಪೂನ್ ಎಣ್ಣೆ, 1 ಅಥವಾ 2 ಸ್ಪೂನ್ ಎಣ್ಣೆ, ಮತ್ತೆ 2 ಸ್ಪೂನ್ ಬೆಣ್ಣೆ. ಈ ಬೆಣ್ಣೆ ಹಾಕೋದ್ರಿಂದ ಇದೇ ನಮ್ಗೆ ಹೋಟ್ಲ್ ಸ್ಟೈಲ್ ಅಲ್ಲಿ ಫ್ಲೇವರ್ ಆಗ್ಲಿ, ಟೇಸ್ಟ್ ಆಗ್ಲಿ ಇದೇ ಕೊಡೋದು. ಬೆಣ್ಣೆ ಕಾದ್ಮೇಲೆ ಈರುಳ್ಳಿನ ಹಾಕಿ ಇದು ಫುಲ್ ಗೋಲ್ಡನ್ ಬ್ರೌನ್ ಆಗ್ಬೇಕು. ಗೋಲ್ಡನ್ ಬ್ರೌನ್ ಆದ್ಮೇಲೆ ಇದಕ್ಕೆ ಅರಿಶಿನ, ರೆಡ್ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಜೀರಿಗೆ ಪೌಡ್ರು ಇದನ್ನ ಹಾಕ್ಬಿಟ್ಟು ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗ್ಬೇಕು. ಗ್ಯಾಸ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇರ್ಬೇಕಿದು. ಆಮೇಲೆ ರುಬ್ಬಿಟ್ಕೊಂಡಿರೋ ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೋತಾ ಇದ್ದೀನಿ. ಇದು ಹಾಕಿ ಆದ್ಮೇಲೆ ಇದು ಚೆನ್ನಾಗಿ ಫ್ರೈ ಆಗ್ಬೇಕು. ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ. ಅಂದ್ರೆ ನೀವು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೋಬೇಕು. 1 ರಿಂದ 2 ನಿಮಿಷ ಇದನ್ನ ಲಿಡ್ ಕ್ಲೋಸ್ ಮಾಡಿರ್ತೀನಿ. ಇದು ಲಿಡ್ ಕ್ಲೋಸ್ ಮಾಡಿಟ್ಟಾಗ ಸಿಮ್ ಅಲ್ಲೇ ಇರ್ಲಿ. ತುಂಬಾ ಹೈ ಫ್ಲೇಮ್ ಅಲ್ಲಿ ಇಟ್ಟರೆ ಅದು ತಳ ಹಿಡಿಯೋ ಚಾನ್ಸ್ ಜಾಸ್ತಿ ಇರುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಲರು ಬಂದಿದೆ, ಮತ್ತೆ ಮೇಲ್ಗಡೆ ಎಲ್ಲ ಎಣ್ಣೆ ಬಂದಿದೆ ಅಲ್ಲ. ಸ್ವಲ್ಪ ಮಿಕ್ಸಿ ಜಾರ್ಗೆ ಬಿಸಿನೀರ್ನ ಹಾಕೊಂಡು ಆ ನೀರ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಕುದಿಸಿರೋ ಕಡಲೆಕಾಳನ್ನು ಹಾಕೋತೀನಿ ನಾನೀಗ. ಇದಕ್ಕೇನೆ ಹಾಕೊಂಡ್ಬಿಡ್ತೀನಿ ಈಗಲೇನೆ. ಮತ್ತೆ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಒಳ್ಳೊಳ್ಳೆ ರೆಸಿಪಿ ಹಾಗೂ ಈಸಿಯಾಗಿ ಮಾಡೋದನ್ನ ನಾನು ಹೇಳ್ತಾ ಇರ್ತೀನಿ, ತೋರಿಸ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ಅಲ್ಲೇ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ, ಬೆಲ್ ಬಟನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈಗ ನೋಡಿ ಕಡಲೆಕಾಳೆಲ್ಲ ಹಾಕಿ ಆದ್ಮೇಲೆ ಮಿಕ್ಸ್ ಮಾಡಿ 1-2 ನಿಮಿಷ ಇದನ್ನ ಕುದಿಸಿದ್ರೆ ಮಸಾಲೆ ರೆಡಿ ಆಗುತ್ತೆ. ಆಗ್ಲೇ ನಾನು ಕಡಲೆಕಾಳನ್ನ ಎತ್ತಿಟ್ಕೊಂಡಿದ್ನಲ್ಲ, ಅದನ್ನ ಮಿಕ್ಸಿ ಮಾಡ್ತೀನಿ. ಈ ಮಿಕ್ಸಿ ಮಾಡ್ಬೇಕಾದ್ರೆ ನಾನು ಕುಕ್ಕರ್ ಅಲ್ಲಿ ಕಡಲೆಕಾಳನ್ನ ಬೇಯಿಸ್ಕೊಂಡಿರೋ ನೀರ್ನ ಎತ್ತಿಟ್ಕೊಂಡಿರ್ತೀನಿ. ಆ ನೀರ್ ಹಾಕ್ಬಿಟ್ಟು ಮಿಕ್ಸಿ ಮಾಡ್ತೀನಿ. ಈ ಕಡಲೆಕಾಳು ಪೇಸ್ಟ್ ಹಾಕೋದ್ರಿಂದ ಈ ಗೋಡಂಬಿ ಪೇಸ್ಟ್ ಎಲ್ಲ ಮಾಡಿ ಹಾಕ್ತಿವಿ ನೋಡಿ ಒಂದೊಂದು ಗ್ರೇವಿಗಳಿಗೆಲ್ಲ, ಅದೇ ತರ ಟೇಸ್ಟ್ ಬರುತ್ತೆ. ಅಷ್ಟು ಹೆವಿನೂ ಅನ್ಸಲ್ಲ, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಈ ತರ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಆಮೇಲೆ ಇದಕ್ಕೆ ಟೈಮನ್ನು ಜಾಸ್ತಿ ಬೇಕಾಗಲ್ಲ. ಮಕ್ಕಳ ಲಂಚ್ ಬಾಕ್ಸ್ಗೆಲ್ಲಾನು ಬೇಗನೆ ರೆಡಿ ಆಗುತ್ತೆ. ನಾನು ಇದನ್ನ 15 ನಿಮಿಷದಲ್ಲಿ ರೆಡಿ ಮಾಡಿದೆ. ಒಂದ್ ಸೈಡ್ ಕುಕ್ಕರ್ ಅಲ್ಲಿ ಕಡಲೆಕಾಳನ್ನ ಬೇಯಿಸ್ಕೊಂಡ್ರೆ, ಇನ್ನೊಂದ್ ಸೈಡ್ಗೆ ಈ ತರ ಮಸಾಲೆ ಎಲ್ಲ ಇದನ್ನ ರೆಡಿ ಮಾಡ್ಕೊಂಡ್ಬಿಟ್ರೆ ಕುಕ್ಕರ್ ರೆಡಿ ಆಗೋಷ್ಟೊತ್ತಿಗೆ ಕಡಲೆಕಾಳನ್ನ ಇದಕ್ಕೆ ಹಾಕೋಬಹುದು. ಆ ತರ ಮಾಡ್ಕೊಂಡ್ರೆ ಇನ್ನೂ ಬೇಗ ಆಗುತ್ತೆ. ನಾನು ಇಲ್ಲಿ ಸ್ವಲ್ಪ ಉಪ್ಪು ಹಾಕಿದೆ, ಉಪ್ಪು, ಸ್ವಲ್ಪ ಗರಂ ಮಸಾಲೆ, ಆಮೇಲೆ ಇದು ಕಸೂರಿ ಮೆಂತಿ ಸ್ವಲ್ಪ ಇದನ್ನ ಬಿಸಿ ಮಾಡಿ ಕ್ರಶ್ ಮಾಡಿ ಹಾಕ್ಬೇಕು. ಟೇಸ್ಟ್ ಆಮೇಲೆ ಸ್ಮೆಲ್ ಎರಡು ಚೆನ್ನಾಗಿರುತ್ತೆ. ಇದು ಕ್ರೀಮು, ಮನೇಲೇನೆ ಹಾಲಿನ ಮೇಲಿನ ಕೆನೆ ಇರುತ್ತಲ್ಲ, ಅದನ್ನ ಸ್ವಲ್ಪ ಬೀಟ್ ಮಾಡಿದ್ರೆ ಈ ತರ ಕ್ರೀಮ್ ಆಗುತ್ತೆ. ಆ ಕ್ರೀಮ್ ನ ಹಾಕೊಂಡಿದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಥಿಕ್ನೆಸ್ ಚೆನ್ನಾಗಿ ಬಂದಿದೆ. ಹಂಗೂ ಏನಾದ್ರೂ ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ ಅಂದ್ರೆ ಸ್ವಲ್ಪ ಕುಕ್ಕರ್ ಅಲ್ಲಿ ತೆಗೆದಿಟ್ಕೊಂಡಿರೋ ನೀರಿದ್ರೆ ಅದನ್ನ ಹಾಕೊಳ್ಳಿ, ಇಲ್ಲ ಅಂದ್ರೆ ಸ್ವಲ್ಪ ಬಿಸಿನೀರ್ ಮಾಡಿನೂ ಹಾಕೊಳ್ಳಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಮೇಲ್ಗಡೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಗ್ರೇವಿ ಎಲ್ಲ ರೆಡಿ ಆಯ್ತು. ನಿಮ್ಗೆ ಇದನ್ನ ತಿಂದಾಗ ಎಲ್ಲೂ ಮಸಾಲೆ ಸ್ಮೆಲ್ ಬರಲ್ಲ. ಆಮೇಲೆ ಏನೋ ಹೆವಿಯಾಗಿ ತಿಂದಿದೀವಿ ಅಂತಾನು ಫೀಲ್ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ತುಂಬಾ ಮೈಲ್ಡ್ ಆಗಿರುತ್ತೆ, ಆಮೇಲೆ ತುಂಬಾ ಟೇಸ್ಟಿ ಆಗಿರುತ್ತೆ. ಇದನ್ನ ಒಂದ್ಸರಿ ಟ್ರೈ ಮಾಡಿ. ಮಕ್ಕಳ ಲಂಚ್ ಬಾಕ್ಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಹೋಟೆಲ್ ಸ್ಟೈಲ್ ಅಲ್ಲೇ ಮಾಡಿರೋದ್ರಿಂದ ಹೋಟೆಲ್ ತರಾನೇ ಸ್ವಲ್ಪ ಟಚ್ ಕೊಡ್ಬೇಕು ಅಂತ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಗಾರ್ನಿಶಿಂಗಿಗೆ, ಮತ್ತೆ ಇದು ಸ್ವಲ್ಪ ಮೇಲೆ ಕ್ರೀಮ್. ನೋಡಿದ ತಕ್ಷಣ ಅನ್ಸುತ್ತೆ ಇದು ಮನೇಲಿ ಮಾಡಿಲ್ಲ, ಹೋಟೆಲ್ ಇಂದಾನೇ ತಂದಿದಾರೇನೋ ಅನ್ನೋ ತರಾನೇ ಇದೆ, ಅಷ್ಟು ಚೆನ್ನಾಗಿರುತ್ತೆ. ನಾನು ಇಲ್ಲಿ ಲಂಚ್ ಬಾಕ್ಸ್ಗೆ 1-2 ಚಪಾತಿ ಮಾಡಿ
ಲಂಚ್ ಬಾಕ್ಸ್ ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದ್ ಚಪಾತಿ ಮಾಡೋದನ್ನ ತೋರಿಸ್ತಾ ಇದ್ದೆ. ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ಚಪಾತಿನು. ಈ ಮಕ್ಕಳ ಲಂಚ್ ಬಾಕ್ಸ್ಗೆಲ್ಲ ಈ ತರ ಮಾಡಿ ಕಟ್ಟಿದ್ರೆ ಮಕ್ಕಳಿಗೇನು ಖುಷಿ ಆಗುತ್ತೆ. ಈ ಗೋಧಿ ಹಿಟ್ಟು ನಾನು ಯೂಸ್ ಮಾಡಿರೋದು ಒಂದು ಫ್ಲೋರ್ ಮಿಲ್ ಅಲ್ಲಿ ಸಿಗುತ್ತೆ. ಅಲ್ಲಿ ತುಂಬಾ ಚೆನ್ನಾಗಿ ಹಿಟ್ಟೆಲ್ಲ ಮಾಡಿಟ್ಟಿರ್ತಾರೆ. ಎಲ್ಲ ಹಿಟ್ಟು ಅಲ್ಲೇ ಸಿಗುತ್ತೆ. ನಮ್ಗೆ ಗೋಧಿನ ಅಲ್ಲೇ ಅವ್ರ ಹತ್ರನೇ ಸಿಗುತ್ತೆ. ಆಮೇಲೆ ಅದಕ್ಕೆ ಮೆಂತೆ ಸೋಯಾ ಎಲ್ಲ ಹಾಕಿ ಅವರೇ ಮಿಷಿನ್ಗೆ ಹಾಕೊಡ್ತಾರೆ. ಅದು ಎಲ್ಲಿ ಸಿಗುತ್ತೆ ಅಂತ ನಾನು ಮುಂದೆ ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಚೆನ್ನಾಗಿರೋ ಜೋಳದ ಹಿಟ್ಟೆಲ್ಲ ಬೇಕಂದ್ರೆ ಆ ಫ್ಲೋರ್ ಮಿಲ್ ಅಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಈ ತರ ನೀವು ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಒಂದು ಕಮೆಂಟ್ ಅಲ್ಲಿ ತಿಳಿಸಿ. ಏನು ಮಸಾಲೆ ಹಾಕಿಲ್ಲ, ಆದ್ರೂ ತುಂಬಾ ಚೆನ್ನಾಗಿದೆ. ಆಮೇಲೆ ತುಂಬಾ ರಿಚ್ ಆಗಿ ಅನ್ಸುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದ್ಮೇಲೆ ಆಲ್ ಬಟನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.